ಹಲೋ ಇನ್ವೈಟ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಎಷ್ಟೊಂದು ಜನ ಸ್ಟೂಡೆಂಟ್ಸು ಸರ್ ಡ್ರೆಸ್ ಕೋಡ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಿದ್ದೀವಿ. ಸೊ DCET 2025 ಎಕ್ಸಾಮಿನೇಷನ್ಸ್ ಡ್ರೆಸ್ ಕೋಡ್ ಹೇಗಿರಬೇಕು, ಸೊ ಇದ್ರ ಜೊತೆಗೆ ನಿಮಗೆ ಬೆಲ್ ಟೈಮಿಂಗ್ಸ್ ಬಗ್ಗೆ, ಹಾಲ್ ಟಿಕೆಟ್ ಬಗ್ಗೆ, ಅಥವಾ ಲಾಸ್ಟ್ ಮಿನಿಟಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು, ಸೊ ಇದರೆಲ್ಲದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಸೊ ಹಾಗಾಗಿ ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲ್ನ ವ್ಯೂ ಮಾಡ್ತಿದ್ದೀರಾ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ and then don't forget to share with your friends because ee ಒಂದು ವಿಡಿಯೋ ಅವ್ರಿಗೂ ಸಹ ಹೆಲ್ಪ್ಫುಲ್ ಆಗುತ್ತೆ. So let's get in. So first, DCET 2025 exam timetable. So you all know your exam is scheduled on 31st of May 2025. That is Saturday. So you all know the subjects. So timings ಬಂದ್ಬಿಟ್ಟು 2 PM ಇಂದ 5 PM ವರೆಗೂ ಇರುತ್ತೆ. 3 hours of exam durations and 100 marks ಬರೀತೀರಾ. ಸೊ ಯಾರೆಲ್ಲ ಕನ್ನಡ ಎಕ್ಸಾಮ್ಸ್ ತಗೊಂತಿದ್ದೀರಾ, ದಟ್ ಇಸ್ ಸ್ಪೆಷಲಿ ಹೊರನಾಡು ಅಂಡ್ ಗಡಿನಾಡು ಸ್ಟೂಡೆಂಟ್ಸಿಗೆ ಮಾತ್ರ. ಸೊ 50 ಮಾರ್ಕ್ಸಿಗೆ ಇರುತ್ತೆ, ಬಟ್ ಕನ್ನಡ ಡೇಟನ್ನು ಮಾತ್ರ ಚೇಂಜ್ ಮಾಡಿದ್ದಾರೆ. ಸೊ ಅದನ್ನು 31st of May ಇಟ್ಟಿಲ್ಲ, ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಪೋಸ್ಟ್ಪೋನ್ ಮಾಡಿರೋ ಡೇಟ್ ಯಾವಾಗ ಅಂತ KA ಅಪ್ಡೇಟ್ ಇನ್ನೂ ಬಂದಿಲ್ಲ. ಸೊ KA ಅಪ್ಡೇಟ್ ಬಂದಿದ್ದ ತಕ್ಷಣ ನಮ್ಮ ಚಾನಲಲ್ಲಿ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಆ ಅಪ್ಡೇಟ್ ನಿಮಗೆ ಸಿಗಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ಇಸ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಡ್ರೆಸ್ ಕೋಡ್. ಸೊ ಯಾವ ಡಾಕ್ಯುಮೆಂಟ್ಸ್ ನೀವು ತೊಗೊಂಡು ಹೋಗಬೇಕು. ಸೊ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸ್ ಇರ್ತಕ್ಕಂಥದ್ದು. ಸೊ DCET ಅಡ್ಮಿಟ್ ಕಾರ್ಡ್ ಇಸ್ ಮ್ಯಾಂಡೇಟ್ರಿ. ಸೊ ನಿಮಗೆ ಯಾವ ಅಡ್ಮಿಟ್ ಕಾರ್ಡ್ ಬಂದಿದೆಯೋ ಅದು ಮ್ಯಾಂಡೇಟ್ರಿ ಆಗಿ ತೊಗೊಂಡು ಹೋಗಬೇಕು. ಅದರ ಜೊತೆಗೆ ಕಂಪಲ್ಸರಿಯಾಗಿ 1 ಫೋಟೋ ID ಪ್ರೂಫ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂಡ್ ಮಾಡಿರೋ ID ಪ್ರೂಫ್ನೇ ತೊಗೊಂಡು ಹೋಗಬೇಕು. ದಟ್ ಈಸ್ ಯುವರ್ ಆಧಾರ್ ಆಗಿರ್ಬೋದು, ಪ್ಯಾನ್ ಆಗಿರ್ಬೋದು, ಎಲೆಕ್ಷನ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಸೊ 1 ಫೋಟೋ ID ಕಾರ್ಡ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಇಸ್ ಕಂಪಲ್ಸರಿ ಕ್ಯಾರಿ with your admit card. The next is dress code guidelines. ಸೊ ಇಲ್ಲಿಗೆ ಬಂದಾಗ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಸೊ ಯಾವ ಥರ ಡ್ರೆಸ್ ಕೋಡ್ ಹಾಕಬೇಕು. ಸೊ ವೆರಿ ಸಿಂಪಲ್, ತುಂಬ ತಲೆ ಏನು ಟೆನ್ಷನ್ ತೊಗೊಳೋದಕ್ಕೆ ಹೋಗ್ಬಿಡಿ, ಬಿಕಾಸ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಥಿಂಕ್ ಅಬೌಟ್ ದಿಸ್. ಸೊ ಇವಾಗ ನೀವು ರಿವಿಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ವೆರಿ ಸಿಂಪಲ್ ಆಗಿ ಡ್ರೆಸ್ ಕೋಡ್ ಬಗ್ಗೆ ಹೇಳಬೇಕು ಅಂದರೆ ಸಿಂಪಲ್ ಕಂಫರ್ಟಬಲ್ ಕ್ಲಾತ್ಸ್. ಸರ್ ಏನು ಸಿಂಪಲ್ ಕಂಫರ್ಟಬಲ್ ಕ್ಲಾತ್ಸ್ ಅಂದರೆ ಜಸ್ಟ್ ಫುಲ್ ಸ್ಲೀವ್ ಶರ್ಟ್ಸ್ ಹಾಕೋಂಗಿಲ್ಲ, ಪ್ಯಾಂಟ್ಸ್ ವಿತ್ ಮೆನಿ ಪಾಕೆಟ್ಸ್ ಹಾಕೋಂಗಿಲ್ಲ. ನಿಮ್ಮ ಕಾರ್ಗೋ ಪ್ಯಾಂಟ್ಸ್ ಆಗಿರ್ಬೋದು, ನಿಮ್ಮ ಜಾಗರ್ಸ್ ಆಗಿರ್ಬೋದು. ಸೊ ಡಿಫ್ರೆಂಟ್ ಪ್ಯಾಂಟ್ಸ್ ತುಂಬ ಜೋಬ್ಗಳಿರೋ ಥರ ಪ್ಯಾಂಟ್ ಹಾಕೋಂಗಿಲ್ಲ. ಫುಲ್ ಸ್ಲೀವ್ ಶರ್ಟ್ಸ್ಗಳನ್ನೂ ಹಾಕೋಂಗಿಲ್ಲ. ಸೊ ಯಾವುದೇ ರೀತಿಯಾದಂತಹ ಆರ್ನಮೆಂಟ್ಸ್ ಅಂದರೆ ಜ್ಯುವೆಲ್ಸ್ ಹಾಕೋಂಗಿಲ್ಲ. ದಿಸ್ ಅಪ್ಲೈಸ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅವ್ರಿಗೂ ಸಹ ಅಪ್ಲೈ ಆಗುತ್ತೆ. ಸೊ ನಿಮ್ಗೆ ಏರ್ ಪಿನ್ ಆಗಿರ್ಬೋದು, ಅಥವಾ ಚೈನ್ ಆಗಿರ್ಬೋದು, ಗೋಲ್ಡನ್ ಚೈನ್, ಸಿಲ್ವರ್ ಚೈನ್, ಅಥವಾ ಎನಿ ಆಂಟಿಕ್ ಪೀಸ್ ಚೈನ್ಸ್ಗಳು ಸಹ ಅಲೋ ಇಲ್ಲ. ಸೊ ಎಕ್ಸೆಪ್ಟ್ ಗರ್ಲ್ಸ್ಗೆ ಮಂಗಲ್ಸೂತ್ರ ಆ್ಯಂಡ್ ಕಾಲುಂಗ್ರ ಬಿಟ್ಟು ಇನ್ಯಾವುದೇ ರೀತಿಯಾದಂತಹ ಆರ್ನಮೆಂಟ್ಸ್ ಅಲೋ ಇರಲ್ಲ. ಜೊತೆಗೆ ನಿಮ್ಮ ಬ್ಲೂಟೂತ್ ವಾಚ್ ಆಗಿರ್ಬೋದು, ಅಥವಾ ಅನಲಾಗ್ ವಾಚ್ ಆಗಿರ್ಬೋದು, ಅಥವಾ ಎನಿ ಟೈಪ್ ಆಫ್ ಎಲೆಕ್ಟ್ರಾನಿಕ್ ಗೆಜೆಟ್ಸು ಸಹ ಅಲೋ ಮಾಡೋದಿಲ್ಲ. ಜೊತೆಗೆ ನಿಮ್ಮ ಕ್ಯಾಲ್ಕುಲೇಟರ್ನೂ ಸಹ ಅಲೋ ಮಾಡೋದಿಲ್ಲ. ನಿಮ್ಮ ಸ್ಟೇಷ್ನರಿ ಶಾಪ್, ಪೆನ್ಸಿಲ್ ಆಗಿರ್ಬೋದು, ಎರೇಸರ್, ಸ್ಕೇಲ್, ಅಥವಾ ಅನಲಾಗ್ ನಿಮಗೆ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಸೊ ಯಾವುದನ್ನು ಸಹ ಅಲೋ ಮಾಡೋದಿಲ್ಲ. ಓನ್ಲಿ ಬ್ಲ್ಯಾಕ್ ಆರ್ ಬ್ಲೂ ಬಾಲ್ ಪಾಯಿಂಟ್ ಪೆನ್ ಇದನ್ನು ಮಾತ್ರ ಅಲೋ ಮಾಡ್ತಾರೆ. ಇದ್ರ ಜೊತೆಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಆ್ಯಂಡ್ ಫೋಟೋ ID ಪ್ರೂಫ್, ಈ ಮೂರನ್ನೇ ಸಹ ಅಲೋ ಮಾಡೋದು. ಅದನ್ನ ಬಿಟ್ಟು ಬೇರೆ ಏನು ಅಲೋ ಮಾಡೋದಿಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಲಾಂಗ್ ಸ್ಲೀವ್ ಶರ್ಟ್ ಹಾಕಬೇಡಿ, ಕ್ಯಾಪ್ಸ್ ಇರೋದಿಲ್ಲ, ಸನ್ ಗ್ಲಾಸ್ ಹಾಕಬೇಡಿ, ಜ್ಯುವೆಲ್ರಿ, ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಎಕ್ಸೆಟ್ರಾ ಯಾವುದನ್ನು ಸಹ ವೇರ್ ಮಾಡಬೇಡಿ. ಸರ್ ಸಿಂಪಲ್ ಆ್ಯಂಡ್ ಕಂಫರ್ಟಬಲ್ ಕ್ಲಾತ್ಸ್ ಅಂದರೆ ಯಾವ ಥರದ್ದು? ಯು ಕ್ಯಾನ್ ಸಿ ದಿಸ್. ಸೊ ದಿಸ್ ಇಸ್ ಸಿಂಪಲ್ ಆ್ಯಂಡ್ ಕಂಫರ್ಟಬಲ್ ಕ್ಲಾತ್ಸ್. ಫಾರ್ ಬಾಯ್ಸ್ ಶರ್ಟ್ ಹಾಕೊಬೋದು, ಆ್ಯಂಡ್ ದೆನ್ ಎನಿ ಫಾರ್ಮಲ್ ಪ್ಯಾಂಟ್ ವಿತ್ ಸ್ಲಿಪ್ಪರ್ಸ್. ಶೂಸು ಸಹ ಅಲೋ ಮಾಡೋದಿಲ್ಲ, ಸಾಕ್ಸು ಸಹ ಅಲೋ ಮಾಡೋದಿಲ್ಲ. ಸೊ ಡೋಂಟ್ ವೇರ್ ಯುವರ್ ಶೂಸ್, ಸಾಕ್ಸ್, ಎನಿಥಿಂಗ್. ಸೊ ಒನ್ ಆಫ್ ಸ್ಲೀವ್ ಶರ್ಟ್, ಟಿ ಶರ್ಟ್, ಅಥವಾ 1 ಫಾರ್ಮಲ್ ಪ್ಯಾಂಟ್. ಸೊ ದಿಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಆ್ಯಂಡ್ ದೆನ್ ಫಾರ್ ಗರ್ಲ್ಸ್ ಆಲ್ಸೋ ಆಫ್ ಸ್ಲೀವ್ ನಿಮಗೆ ಕಂಫರ್ಟಬಲ್ ಕ್ಲಾತ್ನ ವೇರ್ ಮಾಡಿ, ಆ್ಯಂಡ್ ದೆನ್ ಪ್ಯಾಂಟ್. ಸೊ ದಿಸ್ ಇಸ್ how your attire should be for your DCET 2025 examinations. The next is last minute do's and don'ts. ಸೊ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇಲ್ಲಿ ಬಂದು ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡು ಸೊ ಒನ್ಸ್ ಕ್ವಶನ್ಸ್ ನೋಡಿದಾಗ ಫಸ್ಟ್ ಕ್ವಶನ್ಸ್ ಅದ್ರ ಕ್ವಶನ್ಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ತುಂಬ ಪ್ಯಾನಿಕ್ ಆಗ್ತೀರಾ. ಸೊ ಡೋಂಟ್ ವರಿ. ಸೊ ಡೋಂಟ್ ವೇಸ್ಟ್ ಟೈಮ್ ಆನ್ ವೈಲ್ಡ್ ಗೆಸ್. ಸೊ ಯಾವ ಆಪ್ಷನ್ಸ್ನ ನಂಗೆ ಕ್ಲಿಕ್ ಮಾಡಿದ್ರೆ ರೈಟ್ ಆನ್ಸರ್ ಇರುತ್ತೆ. ಸೊ ಇದರಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ಡೋಂಟ್ ಡೂ ದಟ್. ಫಸ್ಟ್ ಇನ್ಸ್ಟ್ರಕ್ಷನ್ ಆಗಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, OMR ಶೀಟ್ನ ಕಂಪ್ಲೀಟಾಗಿ ಫಿಲ್ ಮಾಡಿ. ಸೊ ಪೇಷನ್ಸ್ ಆಗಿ ಇಟ್ಕೊಂಡು OMR ಶೀಟ್ನ ಫಿಲ್ ಮಾಡಾದ ನಂತರ ಕ್ವೆಶನ್ಸ್ನ ಓದಿ. ಸೊ ಯಾವ ಕ್ವೆಶನ್ಸ್ ಈಸಿ ಇದೆ, ಯಾವ ಕ್ವೆಶನ್ಸ್ 100% ನಿಮಗೆ ಗೊತ್ತಿದೆ, ಆ ಕ್ವೆಶನ್ಸ್ನ ಅಟೆಂಪ್ಟ್ ಮಾಡಿ. ಬಿಕಾಸ್ ನೆಕ್ಸ್ಟು ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ DCET ಎಕ್ಸಾಮಲ್ಲಿ. ದಟ್ ಈಸ್ ಆಲ್ಸೋ ಪ್ಲಸ್ ಪಾಯಿಂಟ್. ಸೊ ಹಾಗಾಗಿ ಡೋಂಟ್ ವರಿ.
ದ ನೆಕ್ಸ್ಟ್ ಇಸ್ ಡೋಂಟ್ ಗೆಟ್ ಸ್ಟಕ್ ಆನ್ ಟಫ್ ಕ್ವೆಶನ್ಸ್. ಸೊ ಯಾವುದಾದ್ರೂ ಒಂದು ಕ್ವೆಶನ್ಸ್ ಹಾರ್ಡ್ ಕ್ವೆಶನ್ಸು ಅದ್ರ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ ಅಂದರೆ ಅದ್ರ ಮೇಲೆ ತುಂಬ ಟೈಮ್ ಇನ್ವೆಸ್ಟ್ ಮಾಡಬೇಡಿ. ಗೊತ್ತಿರೋ ಕ್ವೆಶನ್ಸ್ನ ಅಟೆಂಡ್ ಮಾಡಿ, ಗೊತ್ತಿಲ್ಲದಿರೋ ಕ್ವೆಶನ್ಸ್ನ ಲಾಸ್ಟಲ್ಲಿ ಅಟೆಂಡ್ ಮಾಡಿ. ಸೊ ದಟ್ ನಿಮಗೆ ಗೊತ್ತಿರೋ ಕ್ವೆಶನ್ಸ್ನ ಮಿಸ್ ಮಾಡ್ದಲೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಕೀಪ್ ಯುವರ್ ಅಡ್ಮಿಟ್ ಕಾರ್ಡ್ ಸೆಕ್ಯೂರ್ ಒನ್ಸ್ ದ ಎಕ್ಸಾಮ್ ಇಸ್ ಓವರ್. ಕೀಪ್ ಯುವರ್ OMR ಶೀಟ್ ಕಾಪಿ ಸೇಫ್ ಆ್ಯಂಡ್ ಸೆಕ್ಯೂರ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಅಡ್ಮಿಟ್ ಕಾರ್ಡು ಆಸ್ ವೆಲ್ ಆಸ್ ನಿಮ್ಮ OMR ಕಾಪಿನ ನಿಮ್ಮ ಹತ್ರನೇ ಇಟ್ಕೊಬೇಕು ಅಂಟಿಲ್ ನೆಕ್ಸ್ಟ್ 1 yearವರೆಗೂ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ಯುವರ್ KCET ಗೈಡ್ಲೈನ್ಸ್ ಪ್ರಕಾರನೇ ಇದೆ. ಸೊ ಹಾಗಾಗಿ ಒನ್ಸ್ ಎಕ್ಸಾಮ್ ಆಯಿತು ಅಂದಿದ ತಕ್ಷಣ ನಿಮ್ಮ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ OMR ಶೀಟ್ನ ಬಿಸಾಕಬೇಡಿ. ಸೊ ನೆಕ್ಸ್ಟ್ ಅನ್ನದರ್ 1 year ನಿಮ್ಮ ಹತ್ರನೇ ಸೇಫ್ ಆಗಿ ಇಟ್ಕೊಳ್ಳಿ. ದ ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಸರ್ OMR ಶೀಟ್ನ ಹೇಗೆ ಫಿಲ್ ಮಾಡೋದು? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಎಷ್ಟೊಂದು ಜನ ವಿದ್ಯಾರ್ಥಿಗಳು OMR ಶೀಟ್ನ ಫಿಲ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ವಿತೌಟ್ ಆಗುತ್ತೆ, ರಿಸಲ್ಟ್ ಪಬ್ಲಿಷ್ ಆಗಲ್ಲ. ಸೊ ನೀವು ಟ್ರಬಲ್ಗೆ ಬರ್ತೀರಾ. ಸೊ ಥಿಂಕ್ ಬಿಫೋರ್ ಯು ಇಂಕ್. ಸೊ ಹೇಗೆ ಫಿಲ್ ಮಾಡಬೇಕು? ಸೊ ವೆರಿ ಇಂಪಾರ್ಟೆಂಟ್, ಯು ಕ್ಯಾನ್ ಸಿ ದಿಸ್ ಯುವರ್ ನೇಮ್. ನಿಮ್ಮ ನೇಮ್ನ ಯಾವುದೇ ನೇಮ್ನ ಬರೀಬೇಕಾದ್ರೂ ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕಾಗುತ್ತೆ. ಆ್ಯಂಡ್ ದೆನ್ ರಿಜಿಸ್ಟರ್ ನಂಬರ್, ಒನ್ಸ್ ಕೊಟ್ಟಿರೋ ಬಾಕ್ಸಲ್ಲಿ ರಿಜಿಸ್ಟರ್ ನಂಬರ್ ಬಂದು ಕೆಳಗಡೆ ಆ ನಂಬರ್ ಪರ್ಟಿಕ್ಯುಲರ್ ನಂಬರಲ್ಲಿ ನೀವು ಬಬಲ್ನ ಮಾಡಬೇಕಾಗುತ್ತೆ. ಯಾವ ರೀತಿ ಬಬಲ್ನ ಮಾಡಬೇಕಾಗುತ್ತೆ? ಯು ಕ್ಯಾನ್ ಸಿ ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ಯು ಶುಡ್ ಬಬಲ್. ವೆರಿ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋ OMR ಶೀಟ್ನ ಫಿಲ್ ಮಾಡಬೇಕಾಗಬೇಕಾದ್ರೆ ತಿಳ್ಕೊಬೇಕಾಗಿರೋ ಇನ್ಸ್ಟ್ರಕ್ಷನ್ ಇಸ್ ಡು ನಾಟ್ ಮೇಕ್ ಎನಿ ಸ್ಟೇರಿ ಮಾರ್ಕ್ ಆನ್ ದ OMR ಶೀಟ್. ಸೊ ಸ್ಟೇರಿ ಮಾರ್ಕ್ ಅಂದ್ರೆ ಏನು? ಸೊ ಒನ್ಸ್ ನೀವು ಬಬಲ್ ಮಾಡ್ತೀರಾ, ಆ ಆಪ್ಷನ್ಸ್ ತಪ್ಪು ಅಂತ ಗೊತ್ತಾದಾಗ ರಾಂಗ್ ಹಾಕ್ಬಿಟ್ಟು ನೆಕ್ಸ್ಟ್ ಬಬಲ್ ಮಾಡ್ತೀರಾ ಲೈಕ್ ದಿಸ್. ಸೊ ದಿಸ್ ಇಸ್ ನಾಟ್ ಅಲೌಡ್. ಸೊ ಈ ಥರದನ್ನ ಎಂಟರ್ಟೈನ್ ಮಾಡಲ್ಲ. ಸೊ ಇದನ್ನ ಕಂಪ್ಲೀಟ್ ರಾಂಗ್ ಆಗಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್, ರಫ್ ವರ್ಕ್ ಮಸ್ಟ್ ನಾಟ್ ಬಿ ಡನ್ ಆನ್ ದ ಆನ್ಸರ್ ಶೀಟ್. ಸೊ ನಿಮ್ಮ ಮ್ಯಾಥ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಅದರ್ ವರ್ಕ್ಸ್ನ OMR ಶೀಟ್ ಮೇಲೆ ಮಾಡಕ್ಕೆ ಹೋಗ್ಬಿಡಿ ಬಿಕಾಸ್ ದಟ್ ಈಸ್ ಆಲ್ಸೋ ನಾಟ್ ಬಿ ಕನ್ಸಿಡರ್ಡ್. ಆನ್ಸರ್ ಒನ್ಸ್ ಮಾರ್ಕ್ ಕ್ಯಾನ್ ನಾಟ್ ಬಿ ಚೇಂಜ್ಡ್. ಸೊ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಆಪ್ಷನ್ ಎ ಮಾರ್ಕ್ ಮಾಡಿರ್ತೀರಾ ಆ್ಯಂಡ್ ದೆನ್ ಆಪ್ಷನ್ ಬಿ ರೈಟ್ ಅನ್ಸುತ್ತೆ. ಸೊ ಆಪ್ಷನ್ ಎನ ಕಾಟ್ ಮಾಡ್ಬಿಟ್ಟು ಆಪ್ಷನ್ ಬಿ ಹಾಕ್ತೀರಾ. ಸೊ ದಟ್ ಈಸ್ ಆಲ್ಸೋ ನಾಟ್ entertained. Keep these things in your mind while filling OMR sheet. So this is how it should be. So this is the correct method. Within the given box ಒಳಗೆ ನೀವು ಫಿಲ್ ಮಾಡಬೇಕಾಗುತ್ತೆ. ಆ್ಯಂಡ್ ದಿಸ್ ಇಸ್ ನಾಟ್ ದ ಕರೆಕ್ಟ್ ಮೆಥಡ್. ದಿಸ್ ಇಸ್ ಆಲ್ಸೋ ನಾಟ್ ದ ಕರೆಕ್ಟ್ ಮೆಥಡ್. ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಮೆಥಡ್. ಸೊ ದಿಸ್ ಇಸ್ ದ ಓನ್ಲಿ ಕರೆಕ್ಟ್ ಮೆಥಡ್. ಸೊ ಎಕ್ಸಾಮಲ್ಲಿ ಯಾವುದೇ ಡೌಟ್ಸ್ ಬಂದ್ರೂ ಇನ್ ರಿಗಾರ್ಡ್ಸ್ ಫಿಲ್ಲಿಂಗ್ ಯುವರ್ OMR ಶೀಟ್, ನಿಮ್ಮ ರೂಮ್ ಇನ್ವಿಜಿಲೇಟರ್ ಇರ್ತಾರೆ. ಸೊ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಕ್ಲಾರಿಫೈ ಮಾಡಿ. ಬಿಕಾಸ್ ಒನ್ಸ್ ನೀವು ಬಬಲ್ ಮಾಡಿದ್ರೆ ವೈಟ್ನರು ಸಹ ಯೂಸ್ ಮಾಡೋದಕ್ಕೆ ಪ್ರಾವಿಷನ್ಸ್ನ ಕೊಡೋಲ್ಲ. ಸೊ ಹಾಗಾಗಿ ಕೀಪ್ ದಟ್ ಇನ್ ಮೈಂಡ್. ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಕಾಮಾಗಿ ಕುತ್ಕೊಂಡು ನೀವು OMR ಶೀಟ್ನ ಫಿಲ್ ಮಾಡಾದ ನಂತರ ಒನ್ಸ್ ವೆರಿಫೈ ಮಾಡಿ. ಆ್ಯಂಡ್ ದೆನ್ ಇವನ್ ಬಿಫೋರ್ ನೀವು ಆನ್ಸರ್ ಶೀಟ್ನ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆನೂ ಸಹ ಒನ್ಸ್ ಎಲ್ಲ ವೆರಿಫೈ ಮಾಡಿ ಅದಾದ ನಂತರ ಸಬ್ಮಿಟ್ ಮಾಡಿ. ಸೊ ದಿಸ್ ಇಸ್ ಹೌ ಇಟ್ ಶುಡ್ ಬಿ. ನಿಮ್ಮ ರೋಲ್ ನಂಬರ್ ಈ ರೀತಿ ಫಿಲ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಬುಕ್ಲೆಟ್ ನಂಬರ್ ಆ್ಯಂಡ್ ದೆನ್ ರೆಸ್ಪಾನ್ಸ್. ಸೊ ದಿಸ್ ಇಸ್ ಅ ಕಾಪಿ ಎಕ್ಸಾಂಪಲ್ಗೆ ಹಾಕಿರ್ತಕ್ಕಂಥದ್ದು. ಸೊ ನಿಮ್ಮ DCETಲಿ ವೇರಿ ಆಗ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಸಿ ದಿಸ್, ದ ಕ್ಯಾಂಡಿಡೇಟ್ಸ್ ಶುಡ್ invariably post their DCET 2025 OMR answer sheet replica for a minimum period of 1 year from the date of obtaining the admissions order. So this is given by the KE authority, KE ಗೈಡ್ಲೈನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಿಮ್ಮ OMR ಶೀಟ್ನ ಅಡ್ಮಿಟ್ ಕಾರ್ಡ್ನ ಎಲ್ಲೂ ಮಿಸ್ ಮಾಡ್ಕೊಂಡ್ಬಿಡಿ ಆಫ್ಟರ್ ನಿಮ್ಮ 1 year ಆಗೋವರೆಗೂ. ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಡ್ರೆಸ್ ಕೋಡ್ ಬಗ್ಗೆ ಅಥವಾ DCET ಬಗ್ಗೆ ಡೌಟ್ಸ್ ಇದೆ, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ವಿಸಿಟ್ ಟು ನಮ್ಮ TTT ಅಕಾಡೆಮಿ ವೆಬ್ಸೈಟ್ನ ವಿಸಿಟ್ ಮಾಡ್ಬೋದು. ಸೊ ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರೆ ಒನ್ ಸಿಂಗಲ್ ಸ್ಟಾಪ್ ಸೊಲ್ಯೂಷನ್ಸ್ ಫಾರ್ ಆಲ್ ಯುವರ್ ಕ್ವಾರೀಸ್ ರಿಗಾರ್ಡಿಂಗ್ ನಿಮ್ಮ DCET 2025 ಬಗ್ಗೆ. ಸೊ ಕ್ಲಿಕ್ ಆನ್ ಬ್ಲಾಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್ DCET 2025 ಲಾಸ್ಟ್ ಮಿನಿಟ್ ರೂಲ್ಸ್ ಎಕ್ಸಾಮ್ ಗೈಡ್ ಫಾರ್ ಸ್ಟೂಡೆಂಟ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಲ್ಲ ಟಿಪ್ಸು, ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು, ಹಾಗೆ ಬೆಲ್ ಟೈಮಿಂಗ್ಸ್ ಏನಿದೆ, ಎಕ್ಸಾಮ್ ಸೆಂಟರ್ ಗೈಡ್ಲೈನ್ಸ್, ಸೊ ಬೆಲ್ ಟೈಮಿಂಗ್ಸ್, ಎಕ್ಸಾಮ್ ಟೈಮಿಂಗ್ಸ್ ಆನ್ ಸ್ಟ್ರಕ್ಚರ್, ಕ್ವೆಶನ್ ಪೇಪರ್, things to carry, things not to carry, and then what is allowed, what is not allowed, last minute tips and reminders. So Kannada language, so ಎಲ್ಲದ್ರ ಬಗ್ಗೆನೂ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಸೊ ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಬೋದು. ಬಿಕಾಸ್ ಈವನ್ ಬಿಫೋರ್ ನೀವು ಎಕ್ಸಾಮ್ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಒನ್ಸ್ ನಮ್ಮ ಬ್ಲಾಗ್ನ ವಿಸಿಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ದೆನ್ ಈಸಿಲಿ ನೀವು DCET ಎಕ್ಸಾಮ್ಸ್ನ ಅಟೆಂಡ್ ಮಾಡ್ಬೋದು ವಿತೌಟ್ ಎನಿ ಕ್ವೆಶನ್ಸ್, ವಿತೌಟ್ ಎನಿ ಪ್ಯಾನಿಕ್ಸ್. ಸೊ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ಸೊ ಇಫ್ ಇಟ್ ಈಸ್ ಹೆಲ್ಪ್ಫುಲ್,
Don't forget to subscribe our channel and don't forget to share with your friend. Stay tuned until the next video. Thank you. Have a nice day.